ಮಾಡ್ದ ಅಂದ್ರೆ ಸತ್ತ ಲಾಜರನ್ನ ಎಬ್ಬಿಸಿದ. ಪ್ರವಾದಿಗಳು ಸತ್ತೋದಂತ ಮಕ್ಕಳನ್ನ ಎಬ್ಬಿಸಿದರು. ಈ ಸತ್ತೋದಂತ ಲಾಜರ್ ಎಬ್ಬಿಸಿದ ಮತ್ತೇನಾದಿತ? ನೀವು ಪುನರ್ಜನ್ಮ ಕೊಟ್ಟ. ಮತ್ತೇನಾದಿತ? ಮತ್ತೇನಾದ? ಸತ್ತೋದನ್ರಿ. ಹಲ್ಲೆಲೂಯಾ. ಈ ಲಾಜರ್ ಹುಟ್ಟದ. ಲಾಜರ್ಗೆ ಯೇಸುಸ್ವಾಮಿ ಏನ್ ಮಾಡ? ಸಮಾಧಿಯಿಂದ ಲಾಜರನ್ನೇ ಎದ್ದು ಬಾ ಅಂದಾಗ ಬಂದ. ಕೆಲವು ವರ್ಷಗಳ ಕಾಲ ಬದುಕದ, ಮತ್ತೆ ಸತ್ತಿ ಹೋದ. ಹಿಂತಿರುಗಿ ಮತ್ ಬಂದನ? ಇಲ್ಲ. ಈ ಭೂಮಿಯಲ್ಲಿಯೂ ದೇವರು ದೇವತೆ ಅನಿಸಿಕೊಳ್ಳುವಂತ ಪ್ರತಿಯೊಬ್ಬರು ಸತ್ತು ಹೋಗಿದ್ದಾರೆ. ಖರೆ ತಿರುಗಿ ಯಾರು ಬಿ ಎದ್ದು ಬಂದಿಲ್ರಿ. ಹಲ್ಲೆಲೂಯಾ. ಈ ಇಸ್ರಾಯೇಲ್ ದೇಶದಲ್ಲಿ ಇಲ್ಲಿವರೆಗೂ, ಇಸ್ರಾಯೇಲ್ ದೇಶ ಸಣ್ಣ ದೇಶ ಆದ್ರೂ ಬಿ ಸಹ ಇಲ್ಲಿವರೆಗೂ ಜನ ಯಾಕೆ ಹೋಗ್ತಾ ಇದ್ರೆ ಗೊತ್ತದ? ಅಲ್ಲಿ ತೆರೆದಿದ್ದ ಸಮಾಧಿ ನೋಡೋದಕ್ಕೋಸ್ಕರ. ಬೋಲೋ ಯೇಸು ಮಸೀಕಿ. ಯೇಸು ಸ್ವಾಮಿ ಎದ್ದಿದ್ದಾನೆ ಅಂತ ತಿಳಿದು, ಯೇಸು ಸ್ವಾಮಿ ವಾಸ ಮಾಡಿದ ಅಂತ ತಿಳಿದು, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಂತ ತಿಳಿದು ಈ ಜನ ಏನ್ ಮಾಡ್ತಾರೆ? ಎಲ್ಲಾ ಲೋಕದಿಂದಲೂ ಎಲ್ಲಾ ದೇಶದಿಂದಲೂ ಅಲ್ಲಿಗೆ ಜನ ಹೋಗ್ತಾ ಇದೆ ಇವತ್ತು. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶ ನಮ್ಗೆ ಗೊತ್ತಿದ್ದೇನ್ರಿ? ಇಲ್ಲ ದೇಶ ದೇಶ ಕಂಡದಾಗದ. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶ ಎಲ್ಲದ ಅಂದ್ರೆ ಮಧ್ಯ ದೇಶವಾಗಿದೆ. ನಮ್ಮ ಪ್ರಪಂಚಕ್ಕೆ ಮಧ್ಯ ದೇಶ ಆಗಿರುವುದೇ ಇಸ್ರಾಯೇಲ್ ದೇಶ ಆಗಿದೆ. ಇಸ್ರಾಯೇಲ್ ದೇಶದಲ್ಲಿ ಇಲ್ಲಿವರೆಗೂ ಯೇಸುಸ್ವಾಮಿ ಓಡಾಡಿ ಸ್ಥಳವನ್ನ, ಯೇಸುಸ್ವಾಮಿ ತಿರುಗಾಡಿ ಸ್ಥಳವನ್ನ, ಯೇಸುಸ್ವಾಮಿ ಮೃತ್ಯುಂಜಯನಾಗಿರೋ ಸ್ಥಳ ನೋಡೋಕೆ ಎಲ್ಲಾ ದೇಶದ ಜನ ಹೋಗ್ತಾ ಇದಾರೆ ಇವತ್ತು. ಹಲ್ಲೆಲೂಯಾ. ಯಾಕಂದ್ರೆ ಆತನು ಸಮಾಧಿಯನ್ನ ಜಯಿಸಿದಂತ ಒಬ್ಬ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಅನೇಕರು ಗಣ್ಯ ವ್ಯಕ್ತಿಗಳು ಸತ್ತು ಹೋಗಿದ್ದಾರೆ. ಎದ್ದು ಬಂದಂತ ಒಬ್ಬನೇ ಒಬ್ಬ ರಕ್ಷಕ, ಅದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಬೋಲೋ ಯೇಸು ಮಸೀಕಿ. ಅದಕ್ಕೆ ಆತ ಹೇಳ್ತಾನೆ, ನಾನು ಮರಣದ ಕೊಂಡಿಯನ್ನ ಮುರಿದಾಕಿದ್ದಾನೆ. ಆತನಿಗೆ ಮರಣ ಸ್ವಲ್ಪ ಆಯ್ತಾ 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 ಬಂದಾಗ ಮರಣ ನಮ್ಮ ಸನಿಗೆ ಬರ್ತಾನೆ. ಮರಣ ಬಂದ ತಿರುಗಿ ನಮ್ಮ ವಾಪಸ್ಸು ಬರಲ್ರಿ. ಆದ್ರೆ ಯೇಸು ಸ್ವಾಮಿ ಮರಣ ಬಂದ್ರು ಸಹ ಆ ಮರಣವನ್ನ ಹಿಡ್ಕೊಳ್ತಾ ಇಲ್ಲ. ಆ ಮರಣ ಏನ್ ಮಾಡ್ತಾನಿಗೆ? ಬಿಟ್ಕೊಳ್ಳೋದು. ಹಲ್ಲೆಲೂಯಾ. ಮರಣ ಪಾತಾಳವನ್ನ ನಿರ್ಮಾಣ ಮಾಡೋರು ಯಾರು? ದೇವರೇ ಆಗಿದ್ದಾನೆ. ಆದ್ರೆ ಈ ಮರಣವನ್ನ, ಯೇಸುವನ್ನ ಹಿಡ್ಕೊಳ್ಬೇಕಂದ್ರು ಬಿ, ಯೇಸು ಮರಣದಲ್ಲಿ ಜೀವಿಸ್ಬೇಕಂದ್ರು ಬಿ ಆ ಮರಣ ಏನ್ ಮಾಡ್ತಾ ಇಲ್ಲ ಅಂದ್ರೆ ಯೇಸುವನ್ನ ಎಬ್ಬಿಸ್ತಾ ಇದೆ. ಹಲ್ಲೆಲೂಯಾ. ಮರಣದಲ್ಲಿ ಬಿದ್ದಂತ ನಮ್ಮನ್ನ, ಪಾಪದ ಮರಣದಲ್ಲಿ ಬಿದ್ದಂತ ನಮ್ಮನ್ನ, ಪಾಪದಲ್ಲಿ ಸಾಯುತ್ತಿರುವಂತ ನಮ್ಮನ್ನ, ಪಾಪದಂತ ನಮ್ಮನ್ನ ದೇವರು ಏನ್ ಮಾಡ್ದ ಅಂದ್ರೆ ತನ್ನ ಜೀವಿತವನ್ನೇ ಕೊಟ್ಟು, ತನ್ನ ಜೀವಿತವನ್ನೇ ಅರ್ಪಿಸಿ, ತನ್ನ ಮರಣದ ಕೊಂಡಿಯನ್ನ ಮುರಿದು ಮೃತ್ಯುಂಜಯನಾದಂತ ಯೇಸು ಕ್ರಿಸ್ತನು ನಮಗಾಗಿ ಆಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕಕ್ಕೆ ಬಂದ ಒಂದೇ ಒಂದು ಉದ್ದೇಶ ಏನಂದ್ರೆ ನಮ್ಮ ಮೇಲೆ ಆಳ್ವಿಕೆ ಮಾಡುವ ಈ ಮರಣ ಎಂಬ ಪಾಪವನ್ನ ಯೇಸು ಕ್ರಿಸ್ತನು ತೆಗೆಯುವುದಕ್ಕೋಸ್ಕರವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಇಲ್ಲಿ ಮೃತ್ಯುಂಜಯವನ್ನಾಗ್ತಾ ಇದ್ದಾನೆ. ಅದಕ್ಕೆ ಬೈಬಲ್ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ರೋಮ ಇದು ಪ್ರಕಟಣೆಗಳ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯದಿಂದ 8ನೇ ವಾಕ್ಯ ಓದುವಾಗ ಗೊತ್ತಾಗುತ್ತೆ. ಇಲ್ಲಿ ಯೋಹಾನ್ ನೋಡ್ತಾ ಇದ್ದಾನೆ. ಯೋಹಾನ್ ನೋಡುವಾಗ ಅಲ್ಲಿ ದೇವದೂತನು ಮಾತಾಡುವಂತ ನೋಡ್ತೇವೆ ನಾವು. ಹೋದ್ರಮ್ಮ ಯಾರ ಸಿಕ್ಕ ಮೊದಲನೇ ಅಧ್ಯಾಯ 17ನೇ ವಚನ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಹಲ್ಲೆಲೂಯಾ. ಮೊದಲನೆಯವನು ನಾನೇ ಆಗಿದ್ದೇನೆ, ಕಡೆಯವನು ನಾನೇ ಆಗಿದ್ದೇನೆ, ಸದಾ ಕಾಲ ಜೀವಿಸುವಂತವನು ನಾನೇ ಆಗಿದ್ದೇನೆ. ಮುಂದಕ್ಕೋದಮ್ಮಗೆ ಸತ್ತವನಾದೆನು ಮತ್ತು ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಹಲ್ಲೆಲೂಯಾ. ನಮ್ಮ ದೇವರು ಹೆಂಗನಂತ, ನಾನು ಸತ್ತವನಾಗಿದ್ದೇನೆ, ಆದ್ರೂ ಬಿ ಯುಗಾಂತರಗಳಲ್ಲಿ ಬಿ ನಾನೇನಾಗಿದ್ದೇನೆ,
ಬದುಕುವನಾಗಿದ್ದೇನೆ. ಹಾಲೆಲೂಯ. ನಮ್ಮ ದೇವ್ರ ಹಂಗಂತ್ರಿ, ಬದುಕುವನ ಯುಗಾಂತರಗಳಲ್ಲಿ ಬದುಕುವ. ನಿನ್ನೆ ಇದ್ದ ಹಾಗೆ ಇವತ್ತಿದ್ದ ಹಾಗೆ, ನಾಳೆ ನಾಳೆದಾಗಿ ನಾಳೆ. ಆತನ ಸೃಷ್ಟಿ ಮಾಡದೆ ಬದಲಾಗಿಲ್ಲ ಅಂದ್ರೆ ಆತನ ಬದಲಾಯ್ತಾನ್ರಿ. ಹಾಲೆಲೂಯ. ಆತನ ಸೃಷ್ಟಿ ಮಾಡಿದ ಸೂರ್ಯನೇ ಇವತ್ತು ಹೆಂಗನ, ಅವಾಗ ಬಿ ಹಂಗೆ ಐತೆ, ಇವತ್ತು ಬಿ ಹಂಗೆ. ಇವತ್ತಿನ ಭೂಮಿ ಬಿ ಹಂಗೆ ಆತ್ಮ ಮಾಡಿದ್ರಿ. ಮನುಷ್ಯ ಇಟ್ಟೆ ಜನ ಫರಕ್ ಆಗಲ್ಲ. ಹಾಲೆಲೂಯ. ಎಲ್ಲ ಸೃಷ್ಟಿ ಹೆಂಗದ, ಆತ ಹೆಂಗ್ ಮಾಡ್ಯಾನ ಹಂಗೆ ಅದ. ಆ ಸೂರ್ಯ ಇಲ್ಲಿವರೆಗೆ ಯಾಕರ ಕಾಣ್ತಾ ನಿಮ್ಗೆ ಬದಲಾಗ್ಯದ, ಒಂದು ರೂಪ ಬದಲಾಗ್ಯದ, ಒಂದು ಚರಿತ್ರೆ ಬದಲಾಗ್ಯದ. ಬ್ಯಾಸಿಗೆ ದೊಡ್ಡ ಬಿಸಿಲು ಇರ್ತದ, ಚಳಿಗಾಲ ಬಂದ್ರೆ ಕಮ್ಮಿ ಇರ್ತದ, ಮಳೆಗಾಲ ಬಂದ್ರೆ ಕಮ್ಮಿ ಇರ್ತದ.